ಎಲ್ಲರೂ ಕೂಡ ಸರ್ಚ್ ಮಾಡ್ತಾ ಇರೋದು ಯೂಟ್ಯೂಬಲ್ಲಿ ಆಗಿರಲಿ ಗೂಗಲಲ್ಲಿ ಆಗಿರಲಿ KECT ಮಾಕ್ ರೌಂಡ್ ರಿಸಲ್ಟ್ ಲಿಂಕ್ ಅಂತ ಸರ್ಚ್ ಮಾಡ್ತಾ ಇರೋ. ಇವಾಗ ಲಿಂಕ್ ಆಕ್ಟಿವೇಟ್ ಆಗಿದೆಯಾ ಆಗಿಲ್ವಾ, ಯಾವಾಗ ಬರುತ್ತೆ, ಎಲ್ಲಾನು ಕೂಡ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ. ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಮಾಕ್ ರೌಂಡ್ ರಿಸಲ್ಟ್ ಬಂದಿದೆಯಾ ಬಂದಿಲ್ವಾ ನೋಡೋಣ. ಈಗ UGCET 2024 ಕ್ಲಿಕ್ ಮಾಡಿದೆ. ಇಲ್ಲಿ ನೋಡಿದ್ರೆ ರಿಗಾರ್ಡಿಂಗ್ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ನೋಟಿಫಿಕೇಶನ್ ಇದೆ. ಆದರೆ ಮಾಕ್ ರೌಂಡ್ ರಿಸಲ್ಟ್ ಲಿಂಕ್ ಇನ್ನೂ ಆಕ್ಟಿವೇಟ್ ಆಗಿಲ್ಲ. ಅಂದರೆ ನಿಮಗೆ ಮಾಕ್ ರೌಂಡ್ ರಿಸಲ್ಟ್ ಇನ್ನೂ ಬಂದಿಲ್ಲ. ಇಲ್ಲಿ ನಿಮಗೆ ಬಂದಿದ ತಕ್ಷಣ ಲಿಂಕ್ ಬೇಕಂದ್ರೆ ಇಲ್ಲಿ ಏನು ಮಾಡಿ ಅಂದರೆ ಗೂಗಲ್ಗೆ ಹೋಗಿ ಅಲ್ಲಿ KECT ನೀಟ್ ಟೆಲಿಗ್ರಾಮ್ ಅಂತ ಸರ್ಚ್ ಮಾಡಿ ಫಸ್ಟ್ ಲಿಂಕ್ ಬರುತ್ತೆ. ಈ ರೀತಿ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಚಾನಲ್ಗೆ ಜಾಯ್ನ್ ಆಗಿರಿ. ಆಗಲೇ 1,500 ಜನ ಜಾಯ್ನ್ ಆಗಿದ್ದಾರೆ. ಈ ಒಂದು ಚಾನಲಲ್ಲಿ ನಿಮಗೆ ಡೈರೆಕ್ಟ್ ಲಿಂಕ್ನೇ ಕೊಡ್ತೀನಿ. ಆವಾಗ ನೀವು ಚೆಕ್ ಮಾಡಿ ನೋಡ್ಕೋಬೋದಾಗಿರುತ್ತೆ ನಿಮ್ಮ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ನ. ಹಾಗಾದರೆ ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ, ರಿಸಲ್ಟ್ ಬಂದಾದ್ಮೇಲೆ ನೀವೇನೇನು ನೋಡಬೇಕು ಎಲ್ಲಾನು ಕೂಡ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ಫಸ್ಟ್ ರಿಸಲ್ಟ್ನ ನೀವು ಯಾವ ರೀತಿ ಚೆಕ್ ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಈ ರೀತಿ ಲಿಂಕ್ ಬರುತ್ತೆ, ಒಂದು ಮಾಕ್ ರೌಂಡ್ ರಿಸಲ್ಟ್ ಲಿಂಕ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ತೋರಿಸ್ತಾ ಇರುತ್ತೆ. ಇಲ್ಲಿ CET ನಂಬರ್ ನಿಮ್ದು ಇಲ್ಲಿ ಹಾಕಿದ್ರೆ ಒಂದು 5 ಡಿಜಿಟ್ನ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಒಂದು ಮಾಕ್ ರೌಂಡ್ ರಿಸಲ್ಟ್ ಶೀಟ್ ಬಂದ್ಬಿಟ್ಟು ಈ ರೀತಿ ಬರುತ್ತೆ. ಇಲ್ಲಿ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಮಾಕ್ ರೌಂಡ್ ಅಂತ ಬಂದಿರುತ್ತೆ. ಇಲ್ಲಿ 2024 ಅಂತ ಬಂದಿರುತ್ತೆ. ಜೊತೆಗೆ ಇಲ್ಲೂ ಕೂಡ ಡೇಟ್ಸ್ ಚೇಂಜಸ್ ಆಗುತ್ತೆ. ಮತ್ತು ಫೀಸ್ ತೋರಿಸಲ್ಲ ಮಾಕ್ ರೌಂಡಲ್ಲಿ. ಇದು CET ನಂಬರ್ ಇರುತ್ತೆ. ನಂತರ ಇಲ್ಲಿ ನಿಮ್ಮ ನೇಮ್ ಇರುತ್ತೆ, ನಿಮ್ಮ ರ್ಯಾಂಕಿಂಗ್ ತೋರಿಸುತ್ತೆ. ಅದಾದ್ಮೇಲೆ ನಿಮಗೆ ಯಾವೊಂದು ಕೋರ್ಸ್ ಅಲಾಟ್ ಆಗಿದೆ ಮತ್ತು ಯಾವೊಂದು ಕಾಲೇಜಲ್ಲಿ ಅಲಾಟ್ ಆಗಿದೆ ಅನ್ನೋದು ಇಲ್ಲೇ ತೋರಿಸುತ್ತೆ ಕಂಪ್ಲೀಟ್ ಆಗಿ. ಅದಾದ್ಮೇಲೆ ಏನಾಗುತ್ತೆ ಅಂದರೆ ಯಾವೊಂದು ಕ್ಯಾಟಗರಿಯಲ್ಲಿ ಅಲಾಟ್ ಆಗಿದೆ ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ. ಸರಿನಾ? ಇಲ್ಲಿ ಫೀಸ್ ತೋರಿಸಲ್ಲ, ಒಂದೊಂದ್ಸಲಿ ತೋರಿಸುತ್ತೆ, ಒಂದೊಂದ್ಸಲಿ ತೋರಿಸಲ್ಲ. ಮಾಕ್ ಅಲಾಟ್ಮೆಂಟಲ್ಲಿ ಯೂಶಲಿ ಫೀಸ್ನ ಡಿಸ್ಪ್ಲೇ ಮಾಡಲ್ಲ ಅವರು. ಫಸ್ಟ್ ರೌಂಡ್ ಅಲಾಟ್ಮೆಂಟಲ್ಲಿ ಈ ರೀತಿ ಫೀಸು ಕೂಡ ಇಲ್ಲೇ ಬಂದ್ಬಿಟ್ಟಿರುತ್ತೆ. ಸರಿನಾ? ಮತ್ತೆ ಇಲ್ಲಿ ನಿಮಗೆ ಸೀಟ್ ಏನು ಅಲಾಟ್ಮೆಂಟ್ ಆಗಿರುತ್ತಲ್ಲ ಮಾಕ್ ರೌಂಡಲ್ಲಿ, ಅದು ಯಾವುದೇ ಥರದ ಕನ್ಫರ್ಮೇಷನ್ ಎಲ್ಲ, ಜಸ್ಟ್ ನಿಮ್ಮ ಕೊಟ್ಟಿರೋಂಥ ಆಪ್ಷನ್ಗೆ ನಿಮಗೆ ಈ ರೀತಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅನ್ನೋದು ನಿಮಗೆ ರೆಫರೆನ್ಸಿಗೆ ಅಷ್ಟೇ. ಫಸ್ಟ್ ರೌಂಡಲ್ಲಿ ಏನು ಸೀಟ್ ಅಲಾಟ್ಮೆಂಟ್ ಆಗುತ್ತಲ್ಲ ಅದೇ ಫೈನಲ್ ಆಗಿರುತ್ತೆ. ಸರಿನಾ? ಮತ್ತೆ ಇವಾಗ ನಿಮಗೆ ಮೇಯ್ನ್ ಆಗಿ ಮಾಕ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋ ಒಂದು ಪ್ರಶ್ನೆ ಇರುತ್ತಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಯಾರು ಇವಾಗ ಕೋರ್ಸ್ನ ತೊಗೊಂಡಿದ್ದೀರಾ, ನಿಮ್ಗೆ ಇವಾಗ ಮಾಕ್ ರೌಂಡ್ ಕಟ್ ಆಫ್ ಬಿಡ್ತಾರಲ್ವಾ, ಅನಾಲಿಸಿಸ್ನ ಮಾಡಿ ಅಲ್ಲಿ ನಿಮಗೆ ಕಾಲೇಜ್ನ ಯಾವ ರೀತಿ ರೀಅರೇಂಜ್ ಮಾಡಬೇಕು, ಡಿಲೀಟ್ ಮಾಡಬೇಕು, ಮಾಡಿಫೈ ಮಾಡಬೇಕು ಅನ್ನೋದು ಕಂಪ್ಲೀಟ್ ವಿಡಿಯೋ ಬರುತ್ತೆ. ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಏನಾದ್ರು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಮಾಕ್ ರೌಂಡಲ್ಲಿ ಅದನ್ನ ನೀವು ಯಾವ ರೀತಿ ಅಲಾಟ್ ಮಾಡ್ಕೊಳ್ಳೋ ರೀತಿ ಮಾಡ್ಕೋಬೇಕು ಅನ್ನೋದು ಕೂಡ ಈ ಒಂದು ಕೋರ್ಸಲ್ಲಿ ಅಪ್ಡೇಟ್ ಬರುತ್ತೆ. ಚೆಕ್ ಮಾಡಿ. ಯಾರು ಕೋರ್ಸ್ ಪರ್ಚೇಸ್ ಮಾಡಿರ್ತೀರಾ ಅವ್ರು ಮಾತ್ರ. ಈ ಪ್ರಕಾರ ಇವತ್ತು ಮಧ್ಯಾಹ್ನ 2 ಗಂಟೆಗೆ ನಮಗೆ ಮಾಕ್ ರೌಂಡ್ ರಿಸಲ್ಟ್ ಬರಬೇಕಾಗಿತ್ತು. ಬಂದಿದ್ಯಾ? ಆದರೆ ಬಂದಿಲ್ಲ. ಹಾಗಾದರೆ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತೀರಾ. ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ನೋಡಿ, ಮಾಕ್ ರೌಂಡ್ ರಿಸಲ್ಟ್ ಬಂದ್ಬಿಟ್ಟು ನಿಮಗೆ ಇವತ್ತು ಒಂದು 7 ಗಂಟೆ 8 ಗಂಟೆ ಆದಮೇಲೆ ಬರ್ಬೋದು. ವೆಯ್ಟ್ ಮಾಡಿ. 4 ಗಂಟೆ ಆಗಿದ ತಕ್ಷಣ ಬರುತ್ತೆ ಅಂತ ಯಾವ ಥರದ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾಕಂದರೆ ಯೂಶ್ವಲಿ ಪ್ರತಿ ಇಯರ್ ಕೂಡ ನೋಡಿದ್ದೀವಲ್ಲ, ಎಲ್ಲ ಕೂಡ ನಿಮಗೆ ರಿಸಲ್ಟ್ ಬಂದ್ಬಿಟ್ಟು ಒಂದು 8 o'clock 7 o'clock ಆದಮೇಲೆ ಅವ್ರು ಅನೌನ್ಸ್ ಮಾಡ್ತಾ ಬಂದಿದ್ದಾರೆ. ಅದ್ರ ಪ್ರಕಾರ ಅನಾಲಿಸಿಸ್ನ ತೊಗೊಂಡು ನಿಮ್ಗೆ ಹೇಳ್ತಾ ಇರೋದು ಇವತ್ತೊಂದು ರಾತ್ರಿ 8 ಗಂಟೆ ಆದಮೇಲೆ ಬರ್ಬೋದು ಅಥವಾ 7 ಗಂಟೆ ಆದಮೇಲೆ ಬರ್ಬೋದು. ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಗೆ ನೆನಪಿರಲಿ, ಈ ಒಂದು ಮಾಕ್ ರೌಂಡ್ ಆದಮೇಲೆ ನಿಮಗೆ ಇನ್ನೊಂದು ಮಾಕ್ ರೌಂಡ್ ಕೂಡ ಇರುತ್ತೆ. 9ನೇ ತಾರೀಕು ಕೂಡ ನೀವು ಒಂದು ಆಪ್ಷನ್ ಇಂಟರ್ವ್ಯೂ ಮಾಡ್ಬೋದು CET ಸ್ಟೂಡೆಂಟ್ಸು. ಅವಾಗಲೂ ಕೂಡ ನಿಮ್ಗೆ ಏನಾದರೂ ಕಾಲೇಜ್ ಸಿಕ್ಕಿಲ್ಲ ಬೇಕಾಗಿರೋದು ಅಥವಾ ಕಾಲೇಜ್ ಅಲಾಟ್ ಆಗಿಲ್ಲ ಅಂದರೆ ಈ ಒಂದು ಆಪ್ಷನ್ ಇಂಟರ್ವ್ಯೂ ಯೂಸ್ ಮಾಡಿಕೊಂಡು ಕೂಡ ಇನ್ನೊಂದು ಮಾಕ್ ರೌಂಡು ಕೂಡ ನೀವು ಅಟೆಂಡ್ ಮಾಡ್ಬೋದಾಗಿರುತ್ತೆ. ಫ್ರೆಶ್ ಆಗು ಕೂಡ ಆಪ್ಷನ್ ಇಂಟರ್ವ್ಯೂ ಮಾಡ್ಬೋದಾಗಿರುತ್ತೆ. ನೀವು ಮಾಕ್ ರೌಂಡ್ ಅಟೆಂಡೇ ಮಾಡಿಲ್ಲ ಅಂದರೆ ಈ ಒಂದು ಮಾಕ್ ರೌಂಡಲ್ಲೂ ಕೂಡ ನೀವು ಆಪ್ಷನ್ ಇಂಟರ್ವ್ಯೂ ಮಾಡ್ಬೋದಾಗಿರುತ್ತೆ. ಸರಿನಾ? ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಯಾರು ಮಾಕ್ ರೌಂಡ್ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.